ಆಳಿದಾಗ ಯಾರಿಂದ ಆ ಸಂತಾನವನ್ನು ಹೊಂದಬೇಕು? ಅಪ್ಸರಾಸ್ತ್ರೀಯಾಗಿ ಒಬ್ಬ ಅರಿಷ್ಟನೇಮಿ ಅಂತ ಗಂಧರ್ವನನ್ನ ವರಿಸ್ತಾಳೆ. ಆ ಗಂಧರ್ವನನ್ನ ವರೆಸಿ ಒಂದು ದಿನ ಪಕ್ಷಿ ಸುಪರ್ಣ ಗೋತ್ರದಲ್ಲಿರ್ತಕ್ಕಂತಹ ಒಬ್ಬ ಕಂಕ ಅನ್ನೋನು ಬಂದು ಪಕ್ಷಿ ರೂಪದಲ್ಲಿರ್ತಕ್ಕಂತಹ ಇವಳನ್ನ ಸ್ವೀಕಾರ ಮಾಡ್ತಾನೆ. ಸ್ವೀಕಾರ ಮಾಡಿ ಅವಳಲ್ಲಿ ಗರ್ಭಾಧಾನ ಮಾಡ್ತಾನೆ. 16 ವರ್ಷ ಪ್ರೌಢಳಾಗಿದ್ದಾಗ ಪಕ್ಷಿ ರೂಪವನ್ನು ಧರಿಸಿದ್ದಾಳೆ. ಮನುಷ್ಯ ಶರೀರದಲ್ಲಿ 15-16 ವರ್ಷಗಳ ಕಾಲ ಗಂಧರ್ವನ ಜೊತೆಗೆ ವಿಹಾರ ಮಾಡಿದ್ದಾಳೆ. ಗರ್ಭವನ್ನು ಧಾರಣೆ ಮಾಡಬೇಕಾದ 16ನೇ ವರ್ಷ ಬಂದಾಗ ಪಕ್ಷಿ ರೂಪವನ್ನು ತಾಳಿ ಒಬ್ಬ ಆ ಕಂಕ ಅನ್ನುವ ಪಕ್ಷಿರಾಜನನ್ನ ತಾನು ಸ್ವೀಕಾರ ಮಾಡಿದ್ದಾಳೆ. ಸ್ವೀಕಾರ ಮಾಡಿ ಆಯಿತು, ಗರ್ಭವನ್ನು ಧರಿಸಿದ್ದಾಳೆ. ಆ ಗರ್ಭದಲ್ಲಿ 4 ಮೊಟ್ಟೆಗಳು ತುಂಬಿಕೊಂಡಿದ್ದಾವೆ. ಆ ಮಗುವನ್ನ 4 ಮೊಟ್ಟೆಗಳನ್ನು ಹಡಿದ ಮೇಲೆ ಮತ್ತೆ ಬದುಕಬಾರದು, ಒಳ್ಳೆಯವರ ಕೈಲಿ ಸಾಯಬೇಕು, ಮತ್ತು ಆತ್ಮಹತ್ಯೆಯನ್ನು ಮಾಡಿಕೊಳ್ಳಬಾರದು, ತನ್ನ ಪ್ರಾಣವೂ ಹೋಗಬೇಕು, ಮಕ್ಕಳಿಗೆ ಸಮಾಜಕ್ಕೆ ಮಕ್ಕಳನ್ನೂ ಕೊಡಬೇಕು, ಆ ಋಷಿಗಳ ಶಾಪವೂ ಸಾರ್ಥಕ ಆಗಬೇಕು, ತಾನು ತನ್ನ ಆ ಇಂದ್ರನ ಸಭಾಭವನಕ್ಕೆ ಅಪ್ಸರಾಸ್ತ್ರೀಯಾಗಿ ಹೋಗಿ ಸೇರಿಕೊಳ್ಳಬೇಕು. ಇಷ್ಟೆಲ್ಲ ಸಂಕಲ್ಪವನ್ನ ಮಾಡಿ ಆ ಒಪ್ಪು ಅನ್ನುವ ಪಕ್ಷಿ ರೂಪದಲ್ಲಿರತಕ್ಕಂತಹ ಅಪ್ಸರಾಸ್ತ್ರೀ ಮಹಾಭಾರತ ಯುದ್ಧ ಪ್ರಸಂಗ ನಡೀತಾ ಇರುವ ಕಾಲ ಇದು ಅಂತ ವರ್ಣನೆ ಮಾಡಿದೆ ಮಾರ್ಕಾಂಡೇಯ ಪುರಾಣ. 18 ದಿನಗಳ ಕಾಲ ಮಹಾಭಾರತ ಯುದ್ಧ ನಡೀತಾ ಇದೆ. ಒಂದು ಕಡೆ ಭಗದತ್ತ ನಿಂತಿದ್ದಾನೆ, ಇನ್ನೊಂದು ಕಡೆ ಅತ್ಯಂತ ಧನುರ್ಧಾರಿಯಾದ ಅರ್ಜುನ ನಿಂತಿದ್ದಾನೆ. ಆ ಅರ್ಜುನನಿಗೂ ಭಗದತ್ತನಿಗೂ ಭಯಂಕರವಾದ ಯುದ್ಧ ನಡೀತಾ ಇದೆ. ಆ ಯುದ್ಧ ನಡೆಯುವ ಪ್ರಸಂಗದಲ್ಲಿ ಅಪ್ಸರಾಸ್ತ್ರೀ ರೂಪದಲ್ಲಿರುವ ಆ ಪಕ್ಷಿ ರೂಪದಲ್ಲಿರುವ ಅಪ್ಸರಾಸ್ತ್ರೀ ರಣರಂಗಕ್ಕೆ ಹಾರಿಕೊಂಡು ಬಂದಿದ್ದಾಳಂತೆ. ನೋಡಿ, ಇದೆಲ್ಲ ಧರ್ತ್ರೆ ಅನ್ನುವ ಗುಣವನ್ನ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ, ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಕರ್ತ್ರೆ ಧರ್ತ್ರೇತ ಹರ್ತ್ರೆ. ಎಲ್ಲರನ್ನೂ ರಕ್ಷಣೆ ಮಾಡುವ ಸಾಮರ್ಥ್ಯ ಆ ಪರಮಾತ್ಮನಲ್ಲಿ ಇದೆ. ಎಷ್ಟು ದೊಡ್ಡ ಪವಾಡ ನಡೀತು ಅಂದರೆ, ಭಗದತ್ತನ 1000 ಬಾಣಗಳು ಪಾಂಡವರ ಪಕ್ಷದಲ್ಲಿ ಬೀಳ್ತಾ ಇದೆ. ಈ ಕಡೆ ಅರ್ಜುನನ 1000 ಬಾಣಗಳು ದುರ್ಯೋಧನನ ಪಕ್ಷಕ್ಕೆ ಹೋಗಿ ಬೀಳ್ತಾ ಇದೆ. ಅದರ ಮಧ್ಯದಲ್ಲಿ ಈ ಹಕ್ಕಿ ಹಾರಿಕೊಂಡು ಹೋಯ್ತಂತೆ. ಕೃಷ್ಣ ಅರ್ಜುನನಿಗೆ ತೋರಿಸಿದನಂತೆ, ನೋಡು, ನಿನ್ನ ದೇವಲೋಕದ ಅಪ್ಸರಾಸ್ತ್ರೀಯಲ್ಲಿ ಬರ್ತಾ ಇದ್ದಾಳೆ. ಅರ್ಜುನ ಅಂದ್ರೆ ಯಾರು? ಇಂದ್ರ. ಇಂದ್ರನ ಮನೆಯ ಅಪ್ಸರಾಸ್ತ್ರೀ ಯಾರು? ಈ ಒಪ್ಪು ಅನ್ನುವ ಅಪ್ಸರಾಸ್ತ್ರೀ. ಇವಳು ನಿನ್ನ ಮನೆಯವಳು ಅಂತ ಕೃಷ್ಣ ಹೇಳ್ತಾನೆ. ಯಾಕೆಂದ್ರೆ ಅರ್ಜುನನಿಗೆ ಗೊತ್ತಿಲ್ಲ, ಅವತಾರ ರೂಪದಲ್ಲಿ ಅರ್ಜುನ ಇದ್ದಾನೆ, ಅವನಿಗೆ ಗೊತ್ತಿಲ್ಲ. ಕೃಷ್ಣ ಹೇಳ್ತಾನೆ, ಅವಳನ್ನ ನೀನು ರಕ್ಷಣೆ ಮಾಡಬೇಕು, ಅವಳ ಸಂತಾನವನ್ನು ರಕ್ಷಣೆ ಮಾಡಬೇಕು, ಅವಳಿಗೆ ದೇಹ ಬಂಧನದಿಂದ ಬಿಡುಗಡೆ ಮಾಡಿ ಸ್ವರ್ಗಲೋಕಕ್ಕೆ ಕಳಿಸಬೇಕು. ಹಾಗಾಗಿ ನೀನು ಭಗದತ್ತನಿಗೆ ಬಿಡುವ ಬಾಣವನ್ನ ಒಂದು ಉಪಾಯದಿಂದ ಆ ಪಕ್ಷಿಗೂ ಬಿಡಬೇಕು, ಭಗದತ್ತನಿಗೂ ಬಿಡಬೇಕು, ಅಂಥ ಒಂದು ವ್ಯವಸ್ಥೆ ಮಾಡು. ಆ ಕೃಷ್ಣನ ಉಪದೇಶದಂತೆ ಅರ್ಜುನ ಅನೇಕ ಬಾಣಗಳನ್ನು ಬಿಡ್ತಾ ಇದ್ದ. ಒಂದು ಬಾಣವನ್ನ ಬಹಳ ನಾಜೂಕಾಗಿ ಪ್ರಯೋಗ ಮಾಡಿದ್ದಾನೆ. ಇದು ನನಗೋಸ್ಕರ ಬರುವ ಬಾಣ ಅಂತ ಆ ಹಕ್ಕಿ ರೂಪದ ಅಪ್ಸರಾಸ್ತ್ರಿಗೆ ಗೊತ್ತಾಯ್ತಂತೆ. ಆ ಮೇಲಿಂದ ಹಕ್ಕಿ ಹಾರಿ ಬರ್ತಾ ಇದೆ, ಬಾಣ ಈಚೆಯಿಂದ ಹಾಯ್ದು ಬರ್ತಾ ಇದೆ. ಹಕ್ಕಿ ಹಾರಿಕೊಂಡು ಬರಬೇಕಾದ್ರೆ ತನ್ನ ಗರ್ಭವನ್ನ ಆ ಬಾಣದ ಹತ್ತಿರ ಸಂಯೋಜನೆ ಮಾಡಿದೆ. ಆ ಬಾಣ ಹೊಟ್ಟೆಯನ್ನು ಸ್ವಲ್ಪ ಸೀಳಿತಂತೆ. 4 ಮೊಟ್ಟೆಗಳು ಅಲ್ಲಿಂದ ಫಳಫಳ ಫಳಫಳ ಅಂತ ಕೆಳಗಡೆ ಬೀಳ್ತಂತೆ. ಸಿಜೇರಿಯನ್ ಪದ್ಧತಿ ಅವತ್ತೇ ಇತ್ತು ಅನ್ನೋದಕ್ಕೆ ಮಹಾಭಾರತ ಸೂಚನೆ ಇದು. ಆ ಹೊಟ್ಟೆ ಸೀಳಿದಾಗ 4 ಪಕ್ಷಿಗಳು ಕೆಳಗಡೆ ಬೀಳುತ್ತು. ಮಹಾಭಾರತ ಯುದ್ಧದ ಪ್ರಸಂಗ ಇದು. ಕೆಳಗಡೆ ಬಿದ್ದರೆ 1000 ಆ ಆನೆಗಳು ಕುದುರೆಗಳೆಲ್ಲ ಓಡಾಡುವಂತಹ ಒಂದು ರಣರಂಗ ಅದು. ಯಾರು ಎಲ್ಲಿ ಕಾಲಿಟ್ರೂ ಹಕ್ಕಿಗಳು ಮರಿಗಳು ಸತ್ತು ಹೋಗುತ್ತೆ. ಅದಕ್ಕೆ ಕೃಷ್ಣ ಏನು ಹೇಳಿದ? ಅರ್ಜುನ, ಹಕ್ಕಿಗಳು ಮೊಟ್ಟೆಗಳು ಎಲ್ಲಿ ಬೀಳ್ತಾ ಇದೆ ಅಲ್ಲೇ ಆನೆ ಬರ್ತಾ ಇದೆ. ಭಗದತ್ತನ ಜೊತೆಗೆ ಯುದ್ಧ ನಡೀತಾ ಇದ್ದು, ಭಗದತ್ತನ ಆನೆ ಸುಪ್ರತೀಕ ಅನ್ನುವ ಆನೆ. ಆ ಆನೆ ಬರ್ತಾ ಇದೆ. ಆನೆಯ ಕುತ್ತಿಗೆಯಲ್ಲಿ ದೊಡ್ಡ ಗಂಟೆ ಇದೆ. ಆನೆ ಕಾಲಿಟ್ರೆ ಮೊಟ್ಟೆಗಳೆಲ್ಲ ಅಲ್ಲೇ ಸತ್ತೋಗಿ ಬಿಡುತ್ತೆ. ಹಾಗಾಗಿ ಸುಪ್ರತೀಕ ಅನ್ನುವ ಗಂಟೆಯನ್ನ ಕೆಳಗೆ ಬೀಳಿಸು ಅಂತಾನೆ ಕೃಷ್ಣ. ಆ ಸುಪ್ರತೀಕ ಅನ್ನುವ ಆನೆಯ ಗಂಟೆಗೆ ಬಾಣ ಹೊಡೆದರೆ ಆ ದೊಡ್ಡ ಗಂಟೆ, ಅದು ಎಷ್ಟು ದೊಡ್ಡ ಗಂಟೆ ಅಂತ ಮುಂದೆ ಹೇಳ್ತಾರೆ. ಆ ಗಂಟೆ 4 ಮೊಟ್ಟೆಗಳು ಬಿದ್ದ ಜಾಗಕ್ಕೆ ಕೌಚಿ ಬೀಳ್ತಂತೆ. ಆ ಮೊಟ್ಟೆಗಳು ಎಲ್ಲಿ ಬಿದ್ದಿತ್ತು ಅಂದ್ರೆ, ಕುದುರೆಗಳಿಗೆ ಹುಲ್ಲು ಹಾಕಬೇಕು ಅಂತ ಸಿಕ್ಕಾಪಟ್ಟೆ ಹುಲ್ಲಿನ ರಾಶಿ ಹಾಕಿದ್ರಂತೆ. ಅಲ್ಲಿಗೆ ಆನೆ ಬರ್ತಾ ಇತ್ತು. ಹುಲ್ಲಿನ ಮೇಲೆ ಮೊಟ್ಟೆಗಳು ಬೀಳ್ತು, ಮೊಟ್ಟೆಯ ಮೇಲೆ ಈ ಗಂಟಾವಣಿ ಕೌಚಿ ಬೀಳ್ತು. ಆ ಮೊಟ್ಟೆಗಳು ರಕ್ಷಿತವಾಗ್ತಾ ಇದ್ದಾವೆ.
ಆ ಪ್ರಸಂಗದಲ್ಲಿ ಮೇಲೆ ಇರುವ ವಪು ಅನ್ನುವ ಅಪ್ಸರಾಸ್ತ್ರಿಗೆ ಮೋಕ್ಷ ಆಯಿತು. ನೋಡಿ, ಕೃಷ್ಣನ ಮಹಾಭಾರತ ಯುದ್ಧ ಬರೀ ಕೌರವರ ಪಾಂಡವರಿಗೆ ಸಂಬಂಧಪಟ್ಟಿದ್ದಲ್ಲ, ದೇವಲೋಕದ ಜೀವಗಳನ್ನು ರಕ್ಷಣೆ ಮಾಡುವ ವ್ಯವಸ್ಥೆ ಇದೆ ಆ ಬಾಣಗಳಲ್ಲಿ. ಅಂಥ ಚಾತುರ್ಯವನ್ನು ಕೃಷ್ಣ ತೋರಿಸಿಕೊಟ್ಟಿದ್ದಾನೆ. ಇಲ್ಲಿಗೆ ಕಥೆ ಮುಗಿಲಿಲ್ಲ, ಅದು ಸ್ವರ್ಗಕ್ಕೆ ಹೋಯಿತು. ಆ 4 ಜನ ಪಕ್ಷಿಗಳಿದ್ದಾರಲ್ಲ, ಅವರು ಜೈಮಿನಿಗಳಿಗೆ ಮುಂದೆಲ್ಲ ಧರ್ಮದ ಮಾತುಗಳನ್ನು ಉತ್ತರವನ್ನಾಗಿ ಕೊಡ್ತಾ ಇದ್ದಾರೆ. ಆ ಧರ್ಮ ಪಕ್ಷಿಗಳೇ ಇವರು. ಅವರ ಜನ್ಮ ಹೇಗಾಯಿತು ಮತ್ತೆ ಕೇಳ್ತಾರೆ ಜೈಮಿನಿಗಳು. ಮಹಾಭಾರತ ಯುದ್ಧ ಎಲ್ಲ ಮುಗಿತು. ಗಂಟೆಯ ತಂಟೆಗೆ ಯಾರೂ ಹೋಗಿರಲಿಲ್ಲ. ಯಾಕೆಂದ್ರೆ ಸುಪ್ರತೀಕ ಅನ್ನುವ ಆನೆಯ ಗಂಟೆಯನ್ನು ಅಳ್ಳಾಡಿಸಲಿಕ್ಕೆ 8,000 ಜನ ಬೇಕಾಗಿತ್ತಂತೆ. 8,000 ಜನ ಒಟ್ಟಿಗೆ ತಳ್ಳಿದ್ರೆ ಗಂಟೆ ಆಚೆ ಬೀಳ್ತಾ ಇತ್ತಂತೆ. ಇದೆಲ್ಲ ಮಹಾಭಾರತ ಕಾಲದಲ್ಲಿ ಇದ್ದ ಘಟನೆಗಳು. ತ್ರೇತಾಯುಗದಲ್ಲಿ ಇದ್ದರು ಒಬ್ಬೊಬ್ಬರು ವ್ಯಕ್ತಿಗಳು, ಅವರ ದೇಹ ಆಕಾರ ಮಧ್ವಾಚಾರ್ಯ ವರ್ಣನೆ ಮಾಡಿದ್ದಾರೆ. ರಾವಣನ ದೇಹ, ಕುಂಭಕರ್ಣನ ದೇಹ 3 ಲಕ್ಷ ಯೋಜನ ಎತ್ತರ ಇತ್ತಂತೆ. ಭೀಮಸೇನ ದೇವರ ಕೈಯಲ್ಲಿ ಹಾಕಿಕೊಂಡಿರುವ ಒಂದೊಂದು ಬಳೆಗಳು 24 kg ಇತ್ತಂತೆ. ನಮ್ಮ ಹೆಣ್ಮಕ್ಕಳಿಗೆ ಪಾಪ 5 ಗ್ರಾಮದ ಬಳೆ ಭಾರ ಆಗಿದೆ ಇವತ್ತು. ಭೀಮಸೇನ ದೇವರ ಕೈಲಿರುವ ಬಳೆ 24 kg. ಒಬ್ಬ ಬ್ರಾಹ್ಮಣ ಬಂದು ದಾನ ಕೇಳಿದಾಗ ಬಳೆಯನ್ನ ತೆಗೆದುಕೊಟ್ರಂತೆ. ತಗೋ 24 kg ಬಂಗಾರ. ನಗಾರಿ ಬಾರಿಸಿದ್ರಲ್ಲ ಧರ್ಮರಾಜ, ನಾಳೆ ಕೊಡ್ತೀನಿ ಎಂದಾಗ ಆ ಬಳೆಯ ಕಥೆಯನ್ನು ಹೇಳ್ತಾರೆ. ಹಾಗೆ ಗಂಟೆ, ಆನೆ ಕಟ್ಟಿಕೊಳ್ಳುವ ಗಂಟೆ 8,000 ಜನ ತಳ್ಳಬೇಕಾಗಿತ್ತಂತೆ. ಅಷ್ಟು ದೊಡ್ಡ ಗಂಟೆ ಇದು. ಹಾಗಾಗಿ ಯಾರೂ ಗಂಟೆಯ ತಂಟೆಗೆ ಹೋಗಲಿಲ್ಲ. ಮಹಾಭಾರತ ಕಥೆಯೆಲ್ಲ ಮುಗಿತು. ಭೀಷ್ಮಾಚಾರ್ಯರ ಪತನ ಆಯಿತು. ಧರ್ಮರಾಜನಿಗೆ ಸಂಶಯ ಬಂತು. ಎಲ್ಲಾ ಪಾಂಡವರು ಕೂಡ ಭೀಷ್ಮಾಚಾರ್ಯರ ಬಳಿ ಕಥೆ ಕೇಳಬೇಕು ಅಂತ ಹೊರಟರು. ಪುರಾಣ ನಡೀತಾ ಇದೆ ಅಂತ ಗೊತ್ತಾಯ್ತು. ಸಿಕ್ಕಾಪಟ್ಟೆ ಜನನೂ ಬಂದು ಸೇರಿದ್ರು. ಎಲ್ಲ ಸೇರಬೇಕಾದ್ರೆ ಋಷಿಮುನಿಗಳು ಹೇಳಿದ್ರು, ಕೃಷ್ಣನೇ ಕೂತಿದ್ದಾನೆ, ಭೀಮಸೇನ್ ದೇವರಿದ್ದಾರೆ, ಧರ್ಮರಾಜ ಇದ್ದಾನೆ, ಭೀಷ್ಮಾಚಾರ್ಯ ಪ್ರವಚನ ಮಾಡ್ತಾ ಇದ್ದಾರೆ, ನಾವು ಹೋಗೋಣ ಅಂತ ವಸಿಷ್ಠ, ಗಾಲ್ಭ್ಯ, ಪರ್ವತ, ಶಮೀಕ ಎಲ್ಲಾ ಋಷಿಗಳು ಹೊರಟ್ರಂತೆ. ಶಮೀಕ ಋಷಿಗಳು ಹೋಗಬೇಕಾದ್ರೆ ಅವರ ಜೊತೆಗೆ 8,000 ಜನ ಶಿಷ್ಯರಿದ್ರಂತೆ. ಒಬ್ಬೊಬ್ಬ ಋಷಿಗಳಿಗೆ 8,000 ಜನ ಶಿಷ್ಯರು ಅಂತ ದಾಖಲೆ ಮಾಡುತ್ತೆ ಮಹಾಭಾರತ. 8,000 ಜನ ಶಿಷ್ಯರಿಂದ ಹೋಗಬೇಕಾದ್ರೆ ಅಲ್ಲಿ ಶಿಷ್ಯರೆಲ್ಲ ಕೇಳಿದ್ರಂತೆ, ಇದೇನು ಇಷ್ಟು ದೊಡ್ಡ ಗಂಟೆ ಕಾಣಿಸ್ತಾ ಇದೆಯಲ್ಲ. ದಾರಿಯಲ್ಲಿ ಹೋಗಬೇಕಾದ್ರೆ ಗಂಟೆ ಕಾಣಿಸ್ತು. ಗಂಟೆ ಕಂಡಾಗ ಸತತ್ರ ಶಬ್ದ ಮಶುಣೋತ್ ಚುಚಿ ಕುಚೀತಿ ವಾಶತಾಂ. ಸತತ್ರ ಶಬ್ದ ಮಶುಣೋತ್ ಚುಚಿ ಕುಚೀತಿ ವಾಶತಾಂ. ಆ ಗಂಟೆ ಹತ್ತಿರ ಎಲ್ಲ ಹೋದಾಗ ಒಳಗಡೆಯಿಂದ ಚುಚಿ ಕುಚಿ ಶಬ್ದ ಕೇಳ್ತಾ ಇದೆಯಂತೆ. ಆಶ್ಚರ್ಯ ಶಮೀಕರಿಗೆ. ಇದೇನು ಗಂಟೆ ಒಳಗಡೆ ಯಾವುದೋ ಹಕ್ಕಿಯ ಮರಿಗಳ ಶಬ್ದ ಕೇಳಿಸ್ತಾ ಇದೆಯಲ್ಲ. ಶಮೀಕರು ಶಿಷ್ಯರಿಗೆಲ್ಲ ಹೇಳಿದ್ರು. ಶೃಂಗಿಯೂ ಜೊತೆಗಿದ್ದ ಅಂತ ಕತೆ ಹೇಳಿದ್ದಾರೆ. ಎಲ್ಲಾ ಶಿಷ್ಯರು ಸೇರಿ ಗಂಟೆಯನ್ನ ಪ್ರಯತ್ನಪೂರ್ವಕವಾಗಿ ದಬ್ಬಿದ್ರು. ಆಚೆ ದಬ್ಬಿದ್ರೆ 4 ಪಕ್ಷಿಗಳು ಹೊರಗೆ ಬಂತು. ಕೇಳ್ತಾರೆ ಶಮೀಕರು, ಅಯ್ಯೋ ನೀವು ಹೇಗೆ ತಾನೆ ಏಕೇಂ ಮ್ರಿಯಂತೆ ಸುಗೃಹೇ ಪಲಾಯಂತೋ ಪರೇ ಜನಾಹ ಭುಂಜತೋನ್ನಂ ತಥೈವಾಪಹ ಪಿಬಂತೋ ನಿಧನಂ ಗತಾಹ. ಕೆಲವರು ಮನೆಯಲ್ಲಿ ಊಟ ಮಾಡ್ತಾ ನೀರು ಕುಡಿತಾ ಇರ್ತಾರೆ. ಕುಡಿಯುವ ನೀರೇ ನೆತ್ತಿಗೆ ಹತ್ತಿ ಪ್ರಾಣ ಹೋಗುತ್ತೆ. ಪ್ರತಿನಿತ್ಯ ಊಟ ಮಾಡ್ತಾ ಇರ್ತಾರೆ. ಯಾವತ್ತೋ ಒಂದು ದಿನ ತುತ್ತು ಎತ್ತಿದಾಗ ಅಲ್ಲೇ ಸ್ಟ್ರೋಕು, ಬಾಯಿ ತನಕ ತುತ್ತು ಹೋಗಲ್ಲ. ಮನೆಯಲ್ಲಿ ನೀರು ಕುಡಿಯಬೇಕಾದ್ರೆ ಪ್ರಾಣ ಬಿಟ್ಟ ಇತಿಹಾಸ ಇದೆ. ಅನ್ನ ತಿನ್ನತಾ ಅಗಳು ನೆತ್ತಿಗೆ ಹತ್ತಿ ಪ್ರಾಣ ಹೋದ ಇತಿಹಾಸ ಇದೆ. ಕೆಲವರು ನಡೆದುಕೊಂಡು ಓಡಾಡಬೇಕಾದ್ರೆ ದಾರಿಯಲ್ಲೇ ಪ್ರಾಣ ಹೋಗಿ ಬಿದ್ದ, ಕುಸಿದು ಬಿದ್ದ ಇತಿಹಾಸ ಇದೆ. ಆದರೆ ಮಹಾಭಾರತ ಯುದ್ಧದಲ್ಲಿ 1000 ಪ್ರಾಣಿಗಳು ಬಾಣಗಳ ಸಮರಾಂಗಣದಲ್ಲಿ ಒಂದು ಮೇಲಿಂದ ಪಕ್ಷಿಗಳ ಮೊಟ್ಟೆ ಬೀಳುವುದು, ಅಲ್ಲಿ ಹುಲ್ಲಿರುವುದು, ಅದರ ಮೇಲೆ ಗಂಟೆ ಕೌಚಿ ಬೀಳುವುದು, ಇಷ್ಟೆಲ್ಲ ಇರಲಿ. ಈ ಗಂಟೆಯನ್ನು ಎತ್ತಲಿಕ್ಕೆ ಯಾರೂ ಬರ್ತಾ ಇರಲಿಲ್ಲ. ನಾವು ಈ ಪ್ರಸಂಗದಲ್ಲಿ 8,000 ಜನ ಇಲ್ಲಿಗೆ ಬಂದದ್ದು. ಹಕ್ಕಿಯ ಮರಿಗಳು ಮೊಟ್ಟೆಯನ್ನು ಬಿಡಿಸಿಕೊಂಡು ಹೊರಗಡೆ ಬಂದಾಗ ನಾವು ಗಂಟೆ ತಳ್ಳಲಿಕ್ಕೆ ಸರಿಯಾಗಿ ರೆಡಿಯಾಗಿದ್ದು. ಇದು ಯಾವುದು ನಮ್ಮ ಸಂಯೋಜನೆ ಅಲ್ಲ, ಇದೆಲ್ಲ ಭಗವಂತನ ಸಂಯೋಜನೆ ಅಂತ ಶಮೀಕರು ತಮ್ಮ ಶಿಷ್ಯರಿಗೆಲ್ಲ ನೋಡಿ, ದೇವರು ಧರ್ತ್ರೆ ಎಲ್ಲಾ ಜೀವರಾಶಿಗಳನ್ನು ಹೇಗೆ ಕೃಷ್ಣ ರಕ್ಷಣೆ ಮಾಡ್ತಾನೆ ಎನ್ಲಿಕ್ಕೆ ಇದು ಸಾಕ್ಷಿಯಾಗಿದೆ ಅಂತ ಅಲ್ಲೇ ಒಂದು ಅರ್ಧ ಗಂಟೆ ಕಾಲ ಪ್ರವಚನವನ್ನು ಮಾಡ್ತಾರೆ. ಆ ಸಮಯದಲ್ಲಿ ಪಕ್ಷಿಗಳಲ್ಲಿ ಕೇಳ್ತಾರೆ, ನೀವು ಯಾರು? ಅವರು ಹೇಳ್ತಾರೆ, ವಿಪುಲಸ್ವಾನ್ ಅನ್ನುವ ಮುನಿಗಳ ಮಕ್ಕಳು ನಾವು. ನೀವ್ಯಾಕೆ ಇಲ್ಲಿ ಹುಟ್ಟಿದ್ರಿ? ಒಪ್ಪು ಅನ್ನುವ ಅಪ್ಸರಾ ಸ್ತ್ರೀಯರಿಗೆ ದುರ್ವಾಸರ ಶಾಪ ಇತ್ತು, ನೀವ್ಯಾಕೆ ಹುಟ್ಟಿದ್ರಿ? ಅವರು ಹೇಳಿದರು, ನಾವು ಗುರುಗಳ ಸೇವೆ ಮಾಡಿಕೊಂಡು ಕಾಡಿನಲ್ಲಿ ವಾಸ ಮಾಡ್ತಾ ಇದ್ದೆವು. ಒಂದು ದಿನ ಗುರುಗಳು ಕಾಡಿಗೆ ಹೋಗಿ ಪದಾರ್ಥಗಳನ್ನು ತೆಗೆದುಕೊಂಡು ಬನ್ನಿ ಅಂತ ಹೇಳಿದರು. ರಾತ್ರಿ ಕಾಲದಲ್ಲಿ ಬರಬೇಕಾದ್ರೆ ಒಂದು ಪಕ್ಷಿ ತುಂಬಾ ವೃದ್ಧಾಪ್ಯದಲ್ಲಿ ಸಾಯುವ ಅಂಚಿನಲ್ಲಿತ್ತು. ಪಕ್ಷಿಯನ್ನು ಆಶ್ರಮಕ್ಕೆ ತಂದೆವು. ಆ ಪಕ್ಷಿ ಕೇಳಿತು,
ನನ್ನನ್ನು ಆಶ್ರಮಕ್ಕೆ, ಕಾಡಿನಲ್ಲಿದ್ದ ನನ್ನನ್ನು ಆಶ್ರಮಕ್ಕೆ ತಂದಿದ್ದೀರಿ, ನಾನು ನಿಮ್ಮ ಮನೆಯ ಅತಿಥಿ, ನನಗೆ ಬೇಕಾದ ಆಹಾರವನ್ನು ಕೊಡಿ. ಕಾಳುಗಳನ್ನು ತಂದು, ಅಕ್ಕಿಯನ್ನೆಲ್ಲ ತಂದು ತಿನ್ನು ಅಂತ ಹೇಳಿದರು. ಅದು ಯಾವುದನ್ನು ಆ ಪಕ್ಷಿ ಮುಟ್ಲಿಲ್ಲ. ನನಗೆ ಮನುಷ್ಯ ಮಾಂಸವೇ ಬೇಕು ಅಂತ ಕೇಳಿತು. ನಾವು ಯೋಚನೆ ಮಾಡಿದೆವು, ಈ ಪಕ್ಷಿ ಎಷ್ಟು ಮಾಂಸ ತಿನ್ನುತ್ತೋ ಏನೋ ಗೊತ್ತಿಲ್ಲ ಅಂತ ನಾವು ಕೊಡಲಿಕ್ಕೆ ತಯಾರಾಗಲಿಲ್ಲ. ವಿಪುಲಸ್ವಾಮಿ ಮುನಿಗಳು ಹೇಳಿದರು, ಮನೆಗೆ ಬಂದ ಅತಿಥಿ ಸತ್ಕಾರ ಮಾಡಬೇಕಾದ ಕರ್ತವ್ಯ ನಿಮ್ಮ ಪಾಲಿಗಿದೆ. ನಿಮ್ಮ ದೇಹದ ಮಾಂಸವನ್ನೇ ತುಂಡು ಮಾಡಿ ಪಕ್ಷಿಗೆ ಆಹಾರ ಮಾಡಿ ಹಾಕಿ. ಅವಾಗ ಆ ಋಷಿಪುತ್ರರು ಹೇಳ್ತಾರೆ, ನಾವು ಪ್ರಾಪ್ತ ವಯಸ್ಕರಾಗಿದ್ದೇವೆ, ಮದುವೆ ಮಾಡಿ ಸಂತಾನ ಆಗಲಿ ಅಂತ ಹರಿಸುವುದನ್ನು ಬಿಟ್ಟು ದೇಹವನ್ನು ತುಂಡು ಮಾಡಿ ಹಕ್ಕಿಗೆ ಹಾಕು ಅಂತ ಹೇಳ್ತಾ ಇದೆಯಲ್ಲ, ನೀನು ಎಂಥ ಅಪ್ಪ ಅಂತ ನಮ್ಮ ತಂದೆಗೆ ಬೈದು ಬಿಟ್ಟೆವು. ಆದರೆ ತಂದೆ ಮಕ್ಕಳ ಮಾಡದ ಕರ್ತವ್ಯವನ್ನ ನಮ್ಮ ತಂದೆಯೇ ಮಾಡಿದ. ತನ್ನ ದೇಹದ ಅವಯವಗಳನ್ನೆಲ್ಲ ತುಂಡು ಮಾಡಿ ಪಕ್ಷಿಗೆ ಆಹಾರವನ್ನಾಗಿ ಹಾಕಲಿಕ್ಕೆ ಆರಂಭ ಮಾಡಿದ. ಇನ್ನೇನು ವಿಪುಲಸ್ವಾಮಿ ಮುನಿಗಳ ಪ್ರಾಣ ಹೋಗಬೇಕು, ಅಷ್ಟರಲ್ಲಿ ಆ ಪಕ್ಷಿ ರೂಪ ಹೋಯಿತು. ಸಾಕ್ಷಾತ್ ಇಂದ್ರನೇ ನಮ್ಮೆಲ್ಲರ ಧರ್ಮವನ್ನ ಪರೀಕ್ಷೆ ಮಾಡಲಿಕ್ಕೆ ಧರ್ಮಮೂರ್ತಿಯಾಗಿ ನಿಂತಿದ್ದ. ಆ ಸಮಯದಲ್ಲಿ ಇಂದ್ರ ವಿಪುಲಸ್ವಾಮಿ ಮುನಿಗಳಿಗೆ ಆಶೀರ್ವದಿಸಿ ನಮಗೆ ಶಾಪವನ್ನು ಕೊಡ್ತಾನೆ. ನೀವು ಪಕ್ಷಿಯ ರೂಪವನ್ನ ತಾಳಿ, ಪಕ್ಷಿ ರೂಪದಲ್ಲಿ ಯಾವ ಪಕ್ಷಿ ಅತಿಥಿಯಾಗಿ ಬಂದಿದ್ದೇನೆ, ನನಗೆ ಸತ್ಕಾರವನ್ನು ಮಾಡಲಿಲ್ಲ, ಆದ್ರಿಂದ ಭೂಲೋಕದಲ್ಲಿ ನೀವು ಹಕ್ಕಿಗಳಾಗಿ ಹುಟ್ಟಿ ಅಂತ ನಮಗೆ ಶಾಪವನ್ನು ಕೊಟ್ಟ. ಆವಾಗ ನಾವೊಂದು ಪ್ರಾರ್ಥನೆ ಮಾಡಿದೆವು ಆ ಇಂದ್ರನ ಬಳಿ, ನಾವು ಪಕ್ಷಿಗಳಾಗಿ ಏನೋ ಹುಟ್ಟುತ್ತೇವೆ, ಆದರೆ ಈ ಜೀವನದಲ್ಲಿ ನಮ್ಮ ತಂದೆಯಿಂದ ಗಳಿಸಿದ ಜ್ಞಾನ ಮಾತ್ರ ನಮ್ಮನ್ನು ಬಿಟ್ಟು ಹೋಗುವುದು ಬೇಡ ಅಂತ ಪ್ರಾರ್ಥನೆ ಮಾಡಿಕೊಂಡಿದ್ದೇವೆ. ಹಾಗಾಗಿ ನಾವು ಪಕ್ಷಿ ರೂಪದಲ್ಲಿದ್ದರೂ ಕೂಡ ವಿಪುಲಸ್ವಾಮಿ ಮುನಿಗಳಿಂದ ತಿಳಿದ ಜ್ಞಾನ ಮಾತ್ರ ನಮಗೆ ಲೋಪ ಆಗಲಿಲ್ಲ. ಒಪ್ಪು ಅನ್ನುವ ಅಪ್ಸರಾ ಸ್ತ್ರೀ ಇಂದ್ರಲೋಕದವಳು, ಅರ್ಜುನ ಅವಳ ಮೃತ್ಯುವನ್ನು ಪರಿಹಾರ ಮಾಡಿದ. ವಿಪುಲಸ್ವಾಮಿ ಮುನಿಗಳ ಮಕ್ಕಳಿಗೆ ಇಂದ್ರದೇವರೇ ಶಾಪ ಕೊಟ್ಟಿದ್ರು. ಹಾಗಾಗಿ ಅರ್ಜುನ ಅವರನ್ನು ಹುಟ್ಟುವಂತೆ ರಕ್ಷಣೆ ಮಾಡಿ, ಕೃಷ್ಣನ ಮೂಲಕ ರಕ್ಷಣೆಯನ್ನು ಮಾಡಿ ಅವರಿಗೆ ಬೇಕಾದ ಜ್ಞಾನ ಸಂತಾನವನ್ನು ಉಳಿಸಿದ. ಇಂತಹ 4 ಜನ ಧರ್ಮ ಪಕ್ಷಿಗಳಿಂದ ಜೈಮಿನಿಗಳು ಕೃಷ್ಣನ ಬಗ್ಗೆ ಬರುವಂತಹ ಅವತಾರ ರೂಪದಲ್ಲಿ ಬರುವ ಎಲ್ಲಾ ಸಂಶಯಗಳನ್ನು ಕೂಡ ಪರಿಹಾರ ಮಾಡಿಕೊಂಡಿದ್ದಾರೆ ಅಂತ ಇದು ಮಾರ್ಕಾಂಡೇಯ ಪುರಾಣದಲ್ಲಿ ಬರುವ ಕಥೆಗಳು. ಇದನ್ನೆಲ್ಲ ಸಂಗ್ರಹ ಮಾಡಿ ಹೇಳುವುದಾದರೆ ಅದನ್ನೇ ಕರ್ತ್ರೆ ಧರ್ತ್ರೆ ಹರತ್ರೆ. ಸೃಷ್ಟಿಯನ್ನ ಮಾಡುವನು ಭಗವಂತನೇ, ಧರ್ತ್ರೆ ಅಂದರೆ ಎಲ್ಲರನ್ನೂ ಕೂಡ ರಕ್ಷಣೆ ಮಾಡುವನು ಭಗವಂತನೇ, ಕಾಲ ಬಂದಾಗ ಸಂಹಾರ ಮಾಡುವನು ಭಗವಂತನೇ ಆಗಿದ್ದಾನೆ. ಎಲ್ಲಾ ಜೀವರಾಶಿಗಳನ್ನ ಕೃಷ್ಣ ತನ್ನ ಕಾಲದಲ್ಲಿ ಸೃಷ್ಟಿಯನ್ನು ಮಾಡಿದ. ಇಂಥ ಜೀವರಾಶಿಗಳನ್ನು ಧಾರಣೆಯನ್ನೂ ಮಾಡಿದ ಯೋಗ್ಯ ಕಾಲದಲ್ಲಿ. ಕಾಲ ಬಂದಾಗ ಯಾದವರ ನಾಶವನ್ನೂ ಮಾಡಿದ, ಪಾಂಡವರ ನಾಶವನ್ನೂ ಮಾಡಿದ, ಕೌರವರ ನಾಶವನ್ನೂ ಮಾಡಿದ. ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರಗಳಿಗೆಲ್ಲ ನಿಯಾಮಕನಾದವನು ಭಗವಂತ. ಈ ಸ್ಮರಣೆಯಿಂದ ಬದುಕನ್ನ ನಡೆಸಿದ್ರೆ ನಮ್ಮ ಬದುಕಿನ ಎಲ್ಲ ಭಯಗಳನ್ನು ಪರಿಹಾರ ಮಾಡಿ ನಮಗೂ ಯಾವ ಯಾವ ಕಾಲದಲ್ಲಿ ಏನು ಬೇಕು ಅದೆಲ್ಲವನ್ನು ಪರಿಹಾರ ಮಾಡ್ತಾನೆ ಅಂತ ಮತ್ತೆ ವಾದಿರಾಜರು ವಿಶೇಷವಾಗಿ ಪ್ರಾಗ್ಜನ್ಮಾರ್ಜಿತ ದುಷ್ಕರ್ಮ ದುಃಖ ಮೂಲಂ ಧ್ರುವಂ ದೃಣಾಂ ಯಸ್ಸರ್ವತ್ರ ನಸೋ ಯೋಗಿ ತಸ್ಯ ದುಃಖ ಪ್ರಥಾರುಥ. ದೇವರಿಗೆ ಯಾವ ದುಃಖಗಳಿಲ್ಲ, ಸಮಸ್ತ ಜೀವರಾಶಿಗಳಿಗೆ ಏನೆಲ್ಲ ದುಃಖಗಳಿದೆ, ಏನೆಲ್ಲ ಕರ್ಮಗಳಿದೆ ಅಂತ ಅರ್ಥ ಮಾಡಿಕೊಂಡವನು ಭಗವಂತ. ಅದಕ್ಕನುಗುಣವಾಗಿ ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ, ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾನೆ, ನಮ್ಮನ್ನು ಸಂಹಾರವನ್ನೂ ಮಾಡ್ತಾನೆ ಕಾಲ ಬಂದಾಗ. ನಾವೆಲ್ಲ ದೇವರ ಮನೆಯ ಮಕ್ಕಳಾಗಿದ್ದೇವೆ ಎನ್ನುವ ಎಚ್ಚರ ಮಾತ್ರ ತಪ್ಪಿಸಿಕೊಳ್ಳಬೇಡಿ ಎನ್ನುವ ಸಂದೇಶವನ್ನ ವಾದಿರಾಜರು ಅಥವಾ ಪುರಾಣಗಳು ಈ ಎಲ್ಲ ಆ ಸಮಗ್ರ ನಮ್ಮ ಆರ್ಷ ಪ್ರಪಂಚ ಏನಿದೆ ಅದು ಕೊಡುವಂತಹ ಉದಾತ್ತ ಸಂದೇಶಗಳೇ ಸರ್ವಕರ್ತ, ಜಗತ್ತನ್ನೆಲ್ಲ ರಕ್ಷಣೆ ಮಾಡ್ತಕ್ಕಂತಹ ಸ್ವಾಮಿ ಭಗವಂತನಾಗಿದ್ದಾನೆ. ಏನು ಭಯಗಳು ಏನು ಕಷ್ಟಗಳು ಬಂದರೂ ಅವನ ಪಾದಾರವಿಂದವನ್ನೇ ನಂಬಿ ಅವನ ಆಶ್ರಯದಲ್ಲಿ ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಬೇಕು. ಅದನ್ನೇ ವಾದಿರಾಜರು ಕೊನೆಗೆ ಅಥೋ ದುರಂತಯ ಸ್ವಾಂತ ಚಿಂತೆಯ ಕಿಂ ಚಿದಂತಯ ಹಯಾನನಂ ದಯಾಸಿಂಧುಂ ಸ್ಮರದಭೀಷ್ಟದಂ. ಕರುಣಿಗೆ ಕಡಲಾಗಿ ನಿಂತು ಎಲ್ಲ ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸುವಂತಹ ಆ ಭಗವಂತನನ್ನೇ, ಹಯಗ್ರೀವ ರೂಪಿಯಾದ ಭಗವಂತನನ್ನೇ ಸ್ಮರಣೆ ಮಾಡು. ದುರಂತಯ ಸ್ವಾಂತ ಚಿಂತೆಯ ಕಿಂ ಚಿದಂತಯ. ನಿನ್ನ ಮೃತ್ಯುವಿಗೆ ಕಾರಣವಾಗುವಂತಹ ದುರಂತವಾದ ಚಿಂತೆಗಳಿಂದ ನಿನ್ನ ಬದುಕನ್ನು ನಶ್ವರ ಮಾಡಿಕೊಳ್ಳಬೇಡ, ಹತಾಶವನ್ನಾಗಿ ಮಾಡಿಕೊಳ್ಳಬೇಡ. ನೀನು ದೇವರ ಪಾದಗಳನ್ನು ನಂಬಿ ಉತ್ಕೃಷ್ಟವಾದ ಶಕ್ತಿಯನ್ನು ತುಂಬಿಕೊಂಡು ಜೀವನದ ಸಾರ್ಥಕ್ಯದ ಮೌಲ್ಯಗಳನ್ನು ಕಂಡುಕೊಳ್ಳೋ ಉಪದೇಶಗಳನ್ನು ಮುಂದಿನ ಮಾತುಗಳನ್ನೇ ನೀಡುತ್ತಾರೆ. ಹೀಗೆ ವಾದಿರಾಜರ ಒಂದೊಂದು ಮಾತುಗಳಿಗೂ ಪುರಾಣಗಳ ಅನೇಕ ಸಂಯೋಜನೆಗಳಿದೆ. ಅದರ ಹಿನ್ನೆಲೆಯಲ್ಲಿ ಸರ್ವೋತ್ತಮನಾಗಿದ್ದಾನೆ ಭಗವಂತ.
ಅವನಿಂದ ರಕ್ಷಿತರಾದವರು ಅವತ್ತಿನ ಪ್ರಜೆಗಳಲ್ಲ, ಇವತ್ತಿನ ಪ್ರಜೆಗಳಾದ ನಾವೂ ಕೂಡ ಭಗವಂತನಿಂದ ರಕ್ಷಿತರಾಗಿದ್ದೇವೆ ಎನ್ನುವ ಸಂದೇಶವನ್ನ ಇವತ್ತು ವಾದಿರಾಜರು ನಮ್ಮ ಪಾಲಿಗೆ ತಿಳಿಸಿಕೊಟ್ಟಿದ್ದಾರೆ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.